ಬೆಂಗಳೂರಿನ ಬಸವೇಶ್ವರ ನಗರದ ಯಾವುದೋ ಹೋಟೆಲ್ ಹತ್ರ ಗಂಡ ಏಕಾಏಕಿ ಗನ್ನಿಂದ ಹೆಂಡತಿಗೆ ಗುಂಡು ಹೊಡೆದ್ಬಿಟ್ಟಿದ್ದಾರೆ. ಕಾರಣ ಅವರಿಬ್ಬರನ್ನು ಡೈವರ್ಸ್ ಹಾಕೊಂಡಿದ್ರಂತೆ, ಕೋರ್ಟ್ ಕೇಸ್ ಇತ್ತಂತೆ, ಮುಗಿಸ್ಕೊಂಡು ಬಂದಿದ್ದರಂತೆ. ಆಮೇಲೆ ಗುಂಡು ಹೊಡೆದ್ಬಿಟ್ಟಿದ್ದಾನೆ. ಆಕೆ ಚಿಕಿತ್ಸೆ ಫಲಕಾರಿಯಾಗಿದೆ, ಸತ್ತಿದ್ದಾಳೆ. ಈಗ ಡೈವರ್ಸು ಹೋಯ್ತು, ಜೈಲಿಗೆ ಹೋಗ್ಬಿಟ್ಟು ನಿಮಗೆ ಕಾಲ ಕಳ್ಕೊಂಡಿರಪ್ಪ ಸುಖಕ್ಕೆ ನಿನ್ನ ಗನಂದಾರಿ ಕೆಲಸ ಬಾಯ್ ಮುಚ್ಕೊಂಡಿದ್ರೆ ಡೈವರ್ಸ್ ಕೇಸ್ ಇನ್ನೂ 2 ವರ್ಷ ನಡೆದಿದ್ರೆ ಆಚೆನಾರು ಇರ್ಬೋದಿತ್ತಾ? ಹೃದಯಾಘಾತ ಪ್ರಕರಣಕ್ಕೆ ಸಕಾಲದಲ್ಲಿ ಚಿಕಿತ್ಸೆ ಸಿಗುವ ಉದ್ದೇಶದಿಂದ ಜಾರಿ ತಂದ ಪುನೀತ್ ರಾಜ್ಕುಮಾರ್ ಯುವತಿ ಯೋಜನೆ ಯಶಸ್ವಿ ಅಂತ ಸರ್ಕಾರ ಹೇಳ್ಕೊಂಡಿದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ 7300 ಜನ ಚಿಕಿತ್ಸೆ ಕೊಟ್ಟಿದ್ದಾರಂತೆ. ಅದೇನು ಜಯದೇವ, ಅದು ಸೇರಿದ್ರೆ ಗ್ರೇಟ್ ನಂಬರ್ ಅಲ್ಲ, ಅಲ್ಲದೆ ಇದ್ರೂ ಒಳ್ಳೆ ನಂಬರು. ಮೂಡಾ ಸೈಟ್ ಹಗರಣದಲ್ಲಿ ಬಿ ರಿಪೋರ್ಟ್ ಪ್ರಶ್ನಿಸಿ ಸಚಿವ ಸ್ನೇಹಮಿ ಕೃಷ್ಣ ಸಚಿವರು ಅರ್ಜಿ ಇವತ್ತು ವಿಚಾರಣೆ ನಡೆದಿದೆ. ಎಲ್ಲ ನಡೆದಿದೆ, ನೋಡೋಣ ಏನಾಗುತ್ತೆ. ಜನವರಿ 5ಕ್ಕೆ ವಿಚಾರಣೆ ಮುಂದೂಡಿದ್ದಾರೆ. ತನಿಖಾಧಿಕಾರಿ ವಿರುದ್ಧನೇ ನ್ಯಾಯಾಂಗ ನಿಂದನೆ ಪ್ರಕರಣ ಹಾಕಿ ಅಂತ ಅವ್ರ ವಾದ. ಬೆಂಗಳೂರು ಕರಾವಳಿ ನಡುವೆ ವಂದೇ ಭಾರತ್ ರೈಲು ಆರಂಭಿಸಿ ಹಾಸನ ಮಂಗಳೂರು ಜಂಕ್ಷನ್, ಉಡುಪಿ ಮತ್ತು ಕಾರವಾರ ಮಾರ್ಗವಾಗಿ ಗೋವಾವರೆಗೆ ಹಾಕಿ ಅಂತ ಕುಮಾರಸ್ವಾಮಿ ಕೇಂದ್ರ ಮಂತ್ರಿಗೆ ಪತ್ರ ಬರೆದಿದ್ದಾರೆ. ಈ ಖಾತಾ ವಿಚಾರಣೆ ಸೇರಿದಂತೆ ರಜೆ ದಿನಗಳಲ್ಲೂ ಕೆಲಸಕ್ಕೆ ಕಾರದ ಮಾನಸಿಕ ಕಿರುಕುಳ ಕೊಡ್ತಿದ್ದಾರೆ ಅಂತ ಮನೀಶ್ ಮುದ್ಗಲ್, ಸಿಪಿಐ ಆಯುಕ್ತ, ವಿಶೇಷ ಆಯುಕ್ತ, ಅವ್ರ ಮೇಲೆ ಎಲ್ಲ ವರ್ಕರ್ಸ್ ಎಲ್ಲ ಫುಲ್ ಗಲಾಟೆ ಮಾಡಿ ಅವ್ರು ಪ್ರತಿಭಟನೆ ಮಾಡಿದ್ದಾರೆ. GPA ಮುಂದೆ ಆಯಿತು, ಮಾಡಬೇಡಿ ಕೆಲಸನ, ರಜಾ ದಿನ ಕರೆದ್ರೆ ಹೋಗ್ಬೇಡ್ರಪ್ಪ, ನಿಮಗೆ ಇರ್ರಿ. ಜನವರಿ 29ರಿಂದ ಫೆಬ್ರವರಿ 6ನೇ ತಾರೀಕುವರೆಗೆ ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ನಡೆಯುತ್ತಂತೆ. ನಡೆಸಿ ಅದರಲ್ಲಿ ಅಭಿಮಾನಿಗಳಿಗೂ ಒಂದು ಪಾತ್ರ ಕೊಡಿಪ್ಪ. ಯುದ್ಧ ಫೈಟಿಂಗ್ ಹೆಂಗೆ ಮಾಡೋದು ಹೇಳ್ತೀನಿ, ಎಲ್ಲ ಬಡದಾಡ್ಕೊಳ್ಳಿ ಹೋಗಿ. ಉತ್ತರ ಭಾರತಾದ್ಯಂತ ಶೀತ ಗಾಳಿ ಅಬ್ಬರ ಜೋರಾಗಿದೆ. ಮನಾಲಿನಲ್ಲಿ 1, ಗ್ಯಾಂಗ್ಟಾಕಲ್ಲಿ 5 ಡಿಗ್ರಿ ಅಂತ. ಇಳಿಯಪ್ಪ, ಏನು ನ್ಯೂಸ್ ಹೇಳೋವಾಗಲೇ ನಡುಕ ಬರುತ್ತೆ. ದೆಹಲಿ ವಿಮಾನ ನಿಲ್ದಾಣದಲ್ಲಿ 100 ಮೀಟರ್ ಗೋಚರಿಸ್ತಾ ಇದೆಯಂತೆ ಅಷ್ಟೇ. ತಿನ್ನುವ ಬ್ರೆಡ್ನಲ್ಲಿ 65 ಲಕ್ಷ ಮೌಲ್ಯದ 120 ಗ್ರಾಮ್ ಕೊಕೈನನ್ನು ತತ್ತಾ ಇದ್ಲಂತೆ. ನೈಜೀರಿಯಾ ಮೂಲದ ಅದ್ಯಾರ ಮಹಿಳೆ ಎಸ್ತರ್ ಅಂತ ಪೊಲೀಸ್ನವ್ರು ಹಿಡಿದಾಕಿದ್ದಾರೆ. ಅವಳ ದೇಶದಲ್ಲಿ ತಿನ್ನೋಕ್ಕೆ ಯೋಗ್ಯತೆ ಇಲ್ಲ, ಅನ್ನ ತಿನ್ನೋಕ್ಕೆ ಯೋಗ್ಯತೆ ಇದ್ದ ಇದ್ದವಳು ಭಿಕ್ಷೆ ಬೇಡ ಬದಲು ಇಲ್ಲಿ ಬಂದು ನಮಗೆ ಈ ಕಾಟ ಬೇರೆ ಇವಳನ್ನ ನಾವು ನಡೆಸ್ಕೋಬೇಕು. ಬರ್ತಾರೆ ಯಾರೋ ಒಬ್ಬರು ಲೀಡ್ರ್, ಈಗ ಇವೆಲ್ಲ ತೊಂದರೆ ಕೊಡಬಾರ್ದು. ಅಯ್ಯೋ ಯಾರು ಆದರೆ ನಮ್ಮ ದೇಶದಲ್ಲಿ ಇದು BJPಯವರ ಪಿತೂರಿ ಅಂದ್ಬಿಟ್ರೆ ಆಯ್ತಪ್ಪ ಎಂಡಲ್ಲಿ ಅಷ್ಟೇ. 17ರಲ್ಲಿ ಉತ್ತರ ಪ್ರದೇಶದ ಉನ್ನಾವೋದಲ್ಲಿ ಅಪ್ರಾಪ್ತಿಯನ್ನು ಹೊತ್ತೊಯ್ದು ರೇಪ್ ಮಾಡಿದ BJP ನಾಯಕ ಕುಲ್ದೀಪ್ ಸೆನೆಗಾರ್ ಅಂತ MLA ಆಗಿದ್ದ. ಅವನು ಬರೀ ನಾಯಕಾಲ, ಅವನಿಗೆ ಆಜೀವ ಸೆರೆವಾಸ ಶಿಕ್ಷೆ ಇತ್ತು. ಹಿ ಹ್ಯಾಸ್ ಬೀನ್ ಕನ್ವಿಕ್ಟೆಡ್, ಬಟ್ ಬೇಲ್ ಕೊಟ್ಟಿದ್ದಾರೆ, ಪಾಸ್ ಮಾಡಿದ್ದಾರೆ, ಕನ್ವಿಕ್ಷನ್ ಆಗಿದೆ.